ಇವತ್ತು ಸೋಷಿಯಲ್ ಮೀಡಿಯಾದ ತುಂಬಾ ಚಿಕ್ಕಣ್ಣ ಅವರ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದರ ಕೆಳಗಿರುವ ಕ್ಯಾಪ್ಷನ್ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಅಂದ್ರೆ ಇಲ್ಲಿ ಯಾರು ಸಹವಾಸ ಮಾಡಿ ಯಾರು ಕೆಟ್ಟರು ಅನ್ನೋದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ನಿಮಗೆ ಈ ಹೊತ್ತಿಗೆ ಆಲ್ರೆಡಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಆರೋಪಿ ದರ್ಶನ್ ಸಹವಾಸ ಮಾಡಿ ಕೆಟ್ಟ ಹೋದ್ರ ಚಿಕ್ಕಣ್ಣ. ಕೊಲೆ ಮಾಡ್ಲಿಲ್ಲ, ಕಿಡ್ನಾಪ್ ಮಾಡ್ಲಿಲ್ಲ, ಆದ್ರೂ ಪೊಲೀಸರ ಮುಂದೆ ಕೈ ಕಟ್ಟಿ ನಿಲ್ಲೋ ಪರಿಸ್ಥಿತಿ. ಇವನಿಗೆ ಯಾಕೋ ಪ್ಯಾಂಟ್ ಬಿಚ್ಚಿಲ್ಲ? ಬಿಚ್ಚ ಪ್ಯಾಂಟ್ ಬಿಚ್ಚಲ ಸರ್. ಅಸಯ್ಯ ಬೇಡ ಬೇಡ ತೋಳ ಲಾಟಿನ ಸಾಯ ಅಲ್ಲ ಹೇಳ್ಬಿಟ್ಟಲ್ಲ, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ಈಗಾಗಲೇ ಒಂದು ರೀತಿಯಲ್ಲಿ 13ಕ್ಕಿಂತಲೂ ಹೆಚ್ಚು ಅಥವಾ 19 ಆರೋಪಿಗಳ ವಿಚಾರಣೆ ನಡೆದಿದೆ. ಇವ್ರದೆಲ್ಲ ಒಂದು ಲೆಕ್ಕ. ಈಗ ಹೊಸದಾಗಿ ಸೇರ್ಪಡೆ ಚಿಕ್ಕಣ್ಣ ಅವರ ವಿಚಾರಣೆ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ, ಈ ಘಟನಾವಳಿ ನಡೆಯೋದಕ್ಕಿಂತ ಮೊದಲು ಆದರೆ ಬೇಡ ಅಂದ್ರು ಹೇಳ್ಕೋದ್ರೆ ಒಳ್ಳೆ ಅಂದ್ಬಿಟ್ಟು ನಮ್ ಕುದ್ರನೆ ಕಾಲೇಜ್ಗಳ ಮಾವುಟ ಭಯ. ನನ್ ಕಾಲೇಜಲ್ಲಿ ಇನ್ಮೇಲೆ ಹೆಂಗ್ ಮುಖ ತೋರಿಸ್ಲಿ? ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಲ್ಲ, ಪಾರ್ಟಿಯಲ್ಲಿದ್ದರು. ರೇಣುಕಾಸ್ವಾಮಿ ಮೀಟ್ ಮಾಡೋದಕ್ಕೆ ದರ್ಶನ್ ಹೋಗೋದಕ್ಕೆ ಮುನ್ನ ಅವರೇನು ಪಾರ್ಟಿ ಮಾಡಿದ್ರಲ್ಲ ಹತ್ಯೆಗೂ ಮುನ್ನ, ಅಲ್ಲಿ ಚಿಕ್ಕಣ್ಣ ಇದ್ದರು. ಹಾಗಾಗಿ ಇವರನ್ನ ಸಾಕ್ಷಿಯನ್ನಾಗಿ ಪರಿಗಣಿಸ್ತಕ್ಕಂಥ ಸಾಧ್ಯತೆ ಇದೆ, ಸಾಕ್ಷಿಯನ್ನಾಗಿ. ಹಾಗಾಗಿ ಈಗ ಅವರಿಗೆ ಫೋನ್ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ, ಬರಬೇಕು ತುರ್ತಾಗಿ ಅಂತ ಹೇಳಿದ್ದಾರೆ. ಅವರು ಕೂಡ ಇವತ್ತು ಸಾಯಂಕಾಲ ಹಾಜರಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಇವತ್ತು ಸಾಯಂಕಾಲನೇ ಬನ್ನಿ ಅಂತ ಕೂಡ ಕೇಳಿದ್ದಾರೆ, ಇವತ್ತು ಸಾಯಂಕಾಲನೇ ಕರೆದಿದ್ದಾರೆ. ಬರಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ವಿಚಾರ, ಬೇರೆ ರೀತಿ ಅವರು ಟ್ರೀಟ್ ಮಾಡ್ತಾರೆ. ಬಟ್ ಬರಬೇಕಾಗತ್ತೆ. ಫ್ರೆಂಡ್ ಫೋನ್ ಮಾಡೋ. ಯಾಕ ಕಟ್ ಮಾಡ್ದೆ? ಕರೆನ್ಸಿ ಇಲ್ಲ ಸರ್, ಮಿಸ್ ಕಾಲ್ ಕೊಟ್ಟಿದ್ದೀನಿ, ಅವನೇ ಮಾಡ್ತಾನೆ ಸರ್. ಮಾಡ್ದೆ ಸರ್ ಅವನೇ. ಮೇ ಬಿ ಅವ್ರು ಬರ್ಬೋದು. ಬಂದಾಗ ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಎಲ್ಲರ ಹೇಳಿಕೆಗಳು ತಾಳೆ ಆಗಬೇಕು. ಪಾರ್ಟಿಯಲ್ಲಿ ಯಾರ್ಯಾರಿದ್ರು, ಅಲ್ಲಿ ಏನು ಮಾತುಕತೆ ಆಯಿತು, ಏನಾದರೂ ಈ ಥರ ಹತ್ಯೆಗೆ ಸ್ಕೆಚ್ ಹಾಕಿದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ, ಈ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ. ಕೇಳಿ ಅಲ್ಲಿ ಇವರು ಪಾರ್ಟಿ ಮಾಡಿದ್ರು ಅನ್ನೋದಕ್ಕೆ ಚಿಕ್ಕಣ್ಣ ಅವರನ್ನ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೆ. ಎಲ್ಲಿದ್ದೀರಾ? ನಾವು ಬೆಂಗಳೂರು ಕಡೆ ಹೊರಟಿದೀವೋ? ಎಲ್ಲೂ ಹೋಗ್ಬೇಡಿ, ರಾಖಿ ಹತ್ರ ಎಲ್ಲ ಮಾತಾಡಿದೀನಿ, ಏನು ತೊಂದರೆ ಇಲ್ಲ, ವಾಪಸ್ ಬಂದ್ಬಿಡಿ. ಇಲ್ಲಪ್ಪ, ನಾನಿಲ್ಲಿ ಆಚೆ ಇದ್ದೀನಿ, ನೀವು ಬಂದ್ಬಿಡಿ. ನೋಡಿದ್ರಲ್ಲ ಸರ್, ನನ್ನ ಮಕ್ಳು ಬಾಯ ಬಿಡ್ತಿಲ್ಲ, ನಾನೇನ್ ಮಾಡ್ಲಿ, ಬಿಟ್ಬಿಡಿ ಸರ್. ಹೇಳ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿದ್ದೀನಿ. ಥ್ಯಾಂಕ್ ಯು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ.